ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಏಟೀನ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ಒಂದು ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇರ್ತೇನೆ ಸ್ನೇಹಿತರೆ. ಅದೇ ಅಪರಾಧ ವರದಿಗಳಾಗಿರ್ಬೋದು, ಜಾಗೃತಿ ಮೂಡಿಸುವಂಥ ವಿಚಾರಗಳಾಗಿರ್ಬೋದು, ಮತ್ತು ಜನರ ಒಂದು ಪಬ್ಲಿಕ್ಕಲ್ಲಿ ನಾನ್ಸೆನ್ಸ್ ಮಾಡುವಂಥದ್ದು, ಮತ್ತು ರ್ಯಾಶ್ ಡ್ರೈವಿಂಗ್ ಮಾಡುವಂಥ ಟ್ರಾಫಿಕ್ ರೂಲ್ಸ್ ವೈಲೇಷನ್ಸ್ ಮಾಡುವಂಥದ್ದಾಗಿರ್ಬೋದು, ರೋಡ್ ರೇಜ್ ಕೇಸ್ಗಳಲ್ಲಿ ಕೇವಲ ಒಂದು ಸೆಕೆಂಡ್ಗಳಲ್ಲಿ ಆಗುವಂಥ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಹೊಡೆದಾಡಿಕೊಂಡು ಸ್ಟೇಷನ್ ಮೆಟ್ಲೇರುವಂಥ ವಿಚಾರಗಳನ್ನು ಹಂಚ್ಕೊಳ್ತಾ ಇರ್ತಾರೆ ಸ್ನೇಹಿತರೆ. ಜೊತೆಯಲ್ಲಿ ಸೆಂಟ್ರಲ್ ಜೈಲಿನ ಕೆಲ ವಿಚಾರಗಳನ್ನು ಕೂಡ ಅಲ್ಲಿನ ಅಕ್ರಮದ ವಿಚಾರಗಳಾಗಿರ್ಬೋದು. ಅನಂತರ ಅಲೋಕ್ ಕುಮಾರ್ ಅವರು ಡಿಜಿಯಾಗಿ ಬಂದಂಥ ನಂತರ ಅಲ್ಲಿ ಕೆಲ ಬದಲಾವಣೆಗಳನ್ನು ತರುವಂಥ ನಿಟ್ಟಿನಲ್ಲಿ ಅವರು ಯಾವ ರೀತಿ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಬದಲಾವಣೆಯನ್ನು ತಂದು ಒಂದಷ್ಟು ಮಾರ್ಗದರ್ಶನ ಮಾಡುವಂಥ ನಿಟ್ಟಿನಲ್ಲಿ ಅಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಇವತ್ತು ಕೂಡ ಪರಪ್ಪನಗ್ರಹಾರ ಸೆಂಟ್ರಲ್ ಜೈಲ್ ಸೇರಿದಂತೆ ಇಡೀ ರಾಜ್ಯ ಕಾರಾಗೃಹ ಇಲಾಖೆ ಎಲ್ಲ ಒಂದು ಜೈಲುಗಳಲ್ಲೂ ಕೂಡ ಸುಧಾರಣೆ ತರುವಂಥ ಒಂದು ಪ್ರಯತ್ನಕ್ಕೆ ಈಗ ಮುಂದಾಗಿರುವಂಥದ್ದು ರಾಜ್ಯದ ಕಾರಾಗೃಹ ಸುಧಾರಣಾ ಇಲಾಖೆಯ ಡಿಜಿ ಆಗಿರುವಂತಹ ಅಲೋಕ್ ಕುಮಾರ್ ಅವರು ಸ್ನೇಹಿತರೆ. ವಿಚಾರ ಏನಂತಂದರೆ, ಸೆಂಟ್ರಲ್ ಜೈಲ್ ಪರಪ್ಪನಗ್ರಹಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ಜೈಲುಗಳಲ್ಲಿ ಪ್ರಮುಖವಾಗಿ ಅಲ್ಲಿನ ಮೊಬೈಲ್ಗಳಾಗಿರ್ಬೋದು, ಬಳಕೆ ಆಗಿರ್ಬೋದು, ಅಲ್ಲಿಗೆ ಸಪ್ಲೈ ಆಗ್ತಾ ಇರುವಂತಹ ಮಾದಕ ವಸ್ತುಗಳಾಗಿರ್ಬೋದು, ಕೆಲ ಅಕ್ರಮದ ಚಟುವಟಿಕೆಗಳೇನು ಅಲ್ಲಿ ನಡೀತಾ ಇತ್ತು, ಕೆಲ ವೈರಲ್ ಆಗ್ತಾ ಇತ್ತು. ಕೈದಿಗಳು ಸಾಮಾನ್ಯರ ರೀತಿಯಲ್ಲಿ ಅಲ್ಲಿ ಐಷಾರಾಮಿ ಲೈಫನ್ನು ಲೀಡ್ ಮಾಡ್ತಾ ಇರುವಂಥದ್ದು, ಅವರಿಗೆ ರಾಜಾತಿಥ್ಯ ಕೊಡುವಂಥ ನಿಟ್ಟಿನಲ್ಲಿ ಏನೆಲ್ಲ ಒಂದು ಬೆಳವಣಿಗೆಗಳು ಸೆಂಟ್ರಲ್ ಜೈಲ್ ಆಗ್ತಾ ಇತ್ತು, ಅವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂಥ ಕೆಲಸವನ್ನು ಈಗ ಅಲೋಕ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಈಗ ಪ್ರಮುಖವಾಗಿ ಕಾರಾಗೃಹ ಇಲಾಖೆಯ SP ಆಗಿರುವಂತಹ ಅಂಶುಕುಮಾರ್ ಅವರು ಕೂಡ ಅದೇ ಒಂದು ಮಾರ್ಗದಲ್ಲಿ ಕೆಲಸವನ್ನು ಮಾಡ್ತಾ ಇರೋದು, ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ ಕೇವಲ 2 ತಿಂಗಳಲ್ಲಿ ಸುಮಾರು 150ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಅಲ್ಲಿ ಸೀಸ್ ಮಾಡಲಾಗಿರುವಂಥದ್ದು, ಮತ್ತು ರಾಶಿಯಾಗಿ ಅವರಿಗೆ ಬೇಕಾದಂಥ ವಸ್ತುಗಳನ್ನು ಇಟ್ಟುಕೊಂಡು ಬೇಕಾದ ತಯಾರಿಕಾ ಒಂದು ಫುಡ್ಗಳನ್ನು ಏನು ಮಾಡ್ಕೊಳ್ತಾ ಇದ್ರು, ಮತ್ತು ಐಷಾರಾಮಿಯಾಗಿ ಏನು ಉಳ್ಕೊಳ್ಳೋಕ್ಕೆ ಕೆಲಸವನ್ನು ಮಾಡ್ತಾಯಿದ್ರು. ಬೆಡ್ಗಳಾಗಿರ್ಬೋದು, ಮತ್ತು ಅಲ್ಲಕ್ಕೆ ಒಂದು ಬಾಕ್ಸ್ಗಳಾಗಿರ್ಬೋದು, ಪಾತ್ರೆ ಪಡಾರಿ ಏನೇನಿತ್ತು ಎಲ್ಲವನ್ನು ಕೂಡ ಕಸದ ರಾಶಿಗೆ ತಂದು ಹೊರಗಡೆ ಈಗ ಹಾಕಿದ್ದಾರೆ. ಈಗೆಲ್ಲ ಸಾಮಾನ್ಯ ರೀತಿಯಲ್ಲಿ ಬ್ಯಾರಕ್ ಒಳಗಡೆ ಒಬ್ಬ ಅಲ್ಲಿನ ಸಜಾಬಂದಿ ಕೈದಿ ಆಗಿರ್ಬೋದು, ವಿಚಾರಣಾಧೀನ ಕೈದಿಗಳಾಗಿರೋ ಎಲ್ಲರೂ ಕೂಡ ಅಲ್ಲಿನ ಜೈಲಿನ ಸಿಬ್ಬಂದಿ ಅಧಿಕಾರಿ ವರ್ಗದವರ ಒಂದು ಕಣ್ಗಾವಲಿನಲ್ಲಿ ಇರಬೇಕಾಗಿರುವಂಥದ್ದು. ಈಗೆಲ್ಲವನ್ನೂ ಕೂಡ ತಮ್ಮ ಒಂದು ಬಹುತೇಕವಾಗಿ ತಮ್ಮ ಹತೋಟಿಗೆ ಈಗ ಜೈಲನ್ನು ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ. ಅದರ ಜೊತೆಯಲ್ಲಿ ಈಗ ಒಂದು ಹಂತದಲ್ಲಿ ಮೊಬೈಲ್ಗಳ ಸೀಸ್ ಆಯಿತು. ಪ್ರತಿನಿತ್ಯ ತಡರಾತ್ರಿಯಲ್ಲಿ ರೇಡ್ ಮಾಡುವಂಥದ್ದು, ಪರಿಶೀಲನೆ ಮಾಡುವಂಥದ್ದು, ಮತ್ತು ಬೇರೆ ಬೇರೆ ಇನ್ನಿತರ ಚಟುವಟಿಕೆಗಳನ್ನು ನಡೀತಾ ಇತ್ತು. ಅಲ್ಲಿ ಕೆಲವು ಬದಲಾವಣೆಗಳು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸ್ನೇಹಿತರೆ. ಈಗ ಇನ್ನೊಂದು ಅಲೋಕ್ ಕುಮಾರ್ ಅವರು ಒಂದು ಮಹತ್ವದ ಒಂದು ಹೆಜ್ಜೆಯನ್ನು ಇಡ್ತಾ ಇರುವಂಥದ್ದು, ಒಂದು ಸುಧಾರಣೆ ತರುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇಡೀ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಕಾರಾಗೃಹ ಇಲಾಖೆ ಅಂದರೆ ಸ್ಟೇಟ್ ಪ್ರಿಸನ್ ಡಿಪಾರ್ಟ್ಮೆಂಟ್ ಏನಿದೆ ಒಂದು ವ್ಯವಸ್ಥೆಗೆ ಮುಂದಾಗಿರುವಂಥದ್ದು ಸ್ನೇಹಿತರೆ. ಯಾಕಂದರೆ ಪ್ರಮುಖವಾಗಿ ಸೆಂಟ್ರಲ್ ಜೈಲ್ ಪರಪ್ಪನಗ್ರಹಾರ ಏನಿದೆ, ಇಲ್ಲಿ ಕೆಲ ವಿಚಾರಣಾಧೀನ ಕೈದಿಗಳು ಮತ್ತು ಕೆಲ ಸಜಾಬಂದಿ ಕೈದಿಗಳು ಅಲ್ಲಿ ಐಷಾರಾಮಿಯಾಗಿ ಇದ್ದುಕೊಂಡು ಕೆಲವರು ಮಾದಕ ವಸ್ತುಗಳ ಸೇವನೆ ಮಾಡ್ತಾ ಇರುವಂಥದ್ದು ಗೊತ್ತಾಗಿದೆ. ಜೊತೆಯಲ್ಲಿ ಬೇರೆ ಬೇರೆ ಅನ್ಯ ಮಾರ್ಗದ ಮೂಲಕವಾಗಿ ಜೈಲಿನ ಒಳಗಡೆ ಮಾದಕ ವಸ್ತುಗಳು ಬರ್ತಾ ಇರುವಂಥದ್ದು ನಿಟ್ಟಿನಲ್ಲಿ ಕೆಲ ಮಾಹಿತಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಆ ಮೂಲಕವಾಗಿ ಕೆಲವರು ಅದನ್ನು ಸೇವನೆ ಮಾಡ್ತಾ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಏನೇ ಒಂದು ಪ್ರಯತ್ನ ಮಾಡಿದರೂ ಸಹ ಅದನ್ನು ಕಂಟ್ರೋಲ್ ಮಾಡೋಕ್ಕೆ, ಅಂದರೆ ಯಾವ ಮಾರ್ಗದಲ್ಲಿ ಮಾದಕ ವಸ್ತು ಬರ್ತಾ ಇದೆ ಜೈಲಿಗೆ, ಅಲ್ಲಿ ಹೇಗೆ ಸೇವನೆ ಮಾಡ್ತಾ ಇದ್ದಾರೆ ಅನ್ನೋದು ಈಗಲೂ ಕೂಡ ಒಂದು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿ ಇರುವಂಥದ್ದು. ಅಂದರೆ ಪ್ರತಿನಿತ್ಯ ರೇಡ್ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಸಸ್ಪೆಕ್ಟ್ ವ್ಯಕ್ತಿಗಳನ್ನು ವಿಚಾರಣೆ ಮಾಡ್ತಾರೆ, ಆದರೂ ಕೂಡ ಏನು ಅಲ್ಲಿ ಕಂಡುಹಿಡಿಯುವಂಥ ಕೆಲಸ ಸದ್ಯಕ್ಕೆ ಅದು ಆಗ್ತಾಯಿಲ್ಲ. ಕೆಲವರು ಸಿಗ್ತಾರೆ, ಕೆಲವರು ಸಿಗ್ತಾ ಇಲ್ಲ. ಆದರೆ ಇಂಪಾರ್ಟೆಂಟ್ ಅಂದರೆ ಯಾರು ಮೂಲದಿಂದ ಒಳಗಡೆ ಹೋಗ್ತಾ ಇದೆ, ಆದರೆ ಇಂಪಾರ್ಟೆಂಟು ಜೈಲಿನಲ್ಲಿದ್ದಂಥ ವ್ಯಕ್ತಿ ಯಾರು ಒಳಗಡೆ ತರಿಸ್ಕೊಳ್ತಾ ಇದ್ದಾನೆ, ಯಾರು ಸೇವನೆ ಮಾಡ್ತಾ ಇರುವಂಥದ್ದು, ಇದರ ಪತ್ತೆಗೆ ಒಂದು ಮಹತ್ವದ ಒಂದು ಕಾರ್ಯವನ್ನು ಮಾಡೋಕ್ಕೆ ಮುಂದಾಗಿರುವಂಥದ್ದು ಅಲೋಕ್ ಕುಮಾರ್ ಅವರು. ಈಗ ಆಲ್ರೆಡಿ ಜೈಲಧಿಕಾರಿಗಳಿಗೆ ಎಲ್ಲರೂ ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ. ಏನಂತಂದರೆ 2-3 ದಿನಗಳಲ್ಲಿ ನಾರ್ಕೋಟಿಕ್ಸ್ ಒಂದು ಟೆಸ್ಟನ್ನು ಜೈಲಿನ ಒಳಗಡೆ ಮಾಡೋಕ್ಕೆ ಮುಂದಾಗಿರುವಂಥದ್ದು ಸ್ನೇಹಿತರೆ. ಇದು ಫಸ್ಟ್ ಟೈಮ್ ಇಡೀ ಇಂಡಿಯಾದಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಬೇರೆ ಯಾವ ಸ್ಟೇಟಲ್ಲಾಗಿರ್ಬೋದು, ಇಂಡಿಯಾದಲ್ಲಿ ಯಾವ ಜೈಲಲ್ಲೂ ಕೈದಿಗಳಿಗೆ ನಾರ್ಕೋಟಿಕ್ಸ್ ಟೆಸ್ಟ್ ಮಾಡ್ತಾ ಇರಲಿಲ್ಲ. ಫಸ್ಟ್ ಟೈಮ್ ಈಗ ಮಾಡ್ತಾ ಇರುವಂಥದ್ದು. ಅಂದರೆ ಸುಮಾರು 4,500ಕ್ಕೂ ಹೆಚ್ಚು ಮಂದಿ ಕೈದಿಗಳು ಪರಪ್ಪನಗ್ರಹಾರದಲ್ಲಿದ್ದಾರೆ. ಎಲ್ಲರನ್ನೂ ಕೂಡ ಮಾಡೋದಿಲ್ಲ. ಅಧಿಕಾರಿಗಳಿಗೆ ಮತ್ತು ಅಲ್ಲಿ ಸಿಬ್ಬಂದಿಗೆ ಯಾವ ವ್ಯಕ್ತಿ ಅಲ್ಲಿ ಸಸ್ಪೆಕ್ಟ್ ಇದ್ದಾನೆ, ಸಜಾಬಂದಿ ಕೈದಿಗಳಲ್ಲಿ ಅನುಮಾನದ ರೀತಿಯಲ್ಲಿ ಯಾರು ಆ ರೀತಿ ಇದ್ದಾನೆ ಅಂಥ ವ್ಯಕ್ತಿಗಳನ್ನ ಒಂದು ಹಿಟ್ ಲಿಸ್ಟ್ ಮಾಡಿಕೊಳ್ಳುವಂಥದ್ದು. ವಿಚಾರಣಾಧೀನ ಕೈದಿಗಳು ಸಹ ಒಂದು ಹಿಟ್ ಲಿಸ್ಟ್ ಮಾಡಿಕೊಂಡು ಅವರಿಗೆ ಒಂದು ರ್ಯಾಂಡಮ್ ಆಗಿ ಒಂದು ಟೆಸ್ಟನ್ನು ಮಾಡುವಂಥದ್ದು. ಬಹುಶಃ ಎಲ್ಲರೂ ಕೂಡ ಕೇಳ್ತಾರೆ, ಈಗ ಡ್ರಗ್ಸ್ ಕೇಸಲ್ಲಿ ಅರೆಸ್ಟ್ ಆಗ್ತಾರೆ, ಕನ್ಸ್ಯೂಮ್ ಮಾಡುವಂಥ ನಿಟ್ಟಿನಲ್ಲಿ ಒಳಗಡೆ ಹೋಗ್ತಾರೆ, ಆ ಹೋಗಿದ ತಕ್ಷಣ ಟೆಸ್ಟ್ ಮಾಡಿದ್ರೆ ಅವ್ರು ಕೂಡ ಪಾಸಿಟಿವ್ ಬರುತ್ತೆ, ಅವ್ರ ಮೇಲೆ ಯಾವ ಥರ ಇಲ್ಲಿ ಕೇಸ್ ಆಗಿರುತ್ತೆ ಮತ್ತು ಅಲ್ಲಿ ಏನು ಅನ್ನೋ ರೀತಿಯಲ್ಲಿ ನಿಮಗೂ ಕೂಡ ಅದು ಪ್ರಶ್ನೆ ಬರುವಂಥದ್ದು ಸಹಜ ಸ್ನೇಹಿತರೆ. ಆದರೆ
ಜೈಲಿಗೆ ಹೋಗಿ 1 ತಿಂಗಳ ಅವಧಿ ನಂತರ ಹೆಚ್ಚು ಯಾರಾಗಿರ್ತಾರೆ, ಸುಮಾರು 1-2-3 ತಿಂಗಳವರೆಗೂ ಕೂಡ ಜೈಲಲ್ಲೇ ಇದ್ದುಕೊಂಡು ಯಾರು ಹೊರಗಡೆ ಬರ್ತಾ ಇರ್ತಾರೆ, 5-6 ತಿಂಗಳು ಇದ್ಕೊಂಡು ಮತ್ತೆ ಎಕ್ಸಿಟ್ ಬೇಲ್ ತಗೊಂಡು ಹೊರಗಡೆ ಬಂದುವಂಥ ವ್ಯಕ್ತಿಗಳು ಯಾರಿರ್ತಾರೆ, ಅದರಲ್ಲಿ ಯಾರು ಸಸ್ಪೆಕ್ಟ್ ಇರ್ತಾರೆ ಅಂಥವ್ರನ್ನು ಮಾತ್ರ ಜೈಲಿನ ಅಧಿಕಾರಿಗಳು ಅವರನ್ನು ನಾರ್ಕೋಟಿಕ್ಸ್ ಟೆಸ್ಟ್ ಮಾಡುವಂಥದ್ದು. ಆ ಮೂಲಕವಾಗಿ ಯಾರೆಲ್ಲ ಪಾಸಿಟಿವ್ ಬರುತ್ತೆ ಅವ್ರನ್ನೆಲ್ಲರ ಮೇಲೂ ಕೂಡ ಠಾಣಾ ವ್ಯಾಪ್ತಿಯಲ್ಲಿ ಒಂದು FIR ಆಗುತ್ತೆ. FIR ಆಗಿ ಅವ್ರ ಮೇಲೆ ಕೇಸ್ ಆಗಿ ಎಂಕ್ವೈರಿಯನ್ನು ಮಾಡೋಕ್ಕೆ ಅಲೋಕ್ ಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅವ್ರ ಮೇಲೆ ಎಂಕ್ವೈರಿಯನ್ನು ಆದರೆ ವಿಚಾರಣೆ ಮಾಡಿದ್ರೆ ಅವ್ರಿಗೆ ಜೈಲಿನ ಒಳಗಡೆ ಮಾದಕ ವಸ್ತು ಸೇವನೆಗೆ ಹೇಗೆ ಸಿಗ್ತಾ ಇತ್ತು, ಅದಕ್ಕೆ ಬೇಕಾದಂಥ ಹಣ ಆಗಿರ್ಬೋದು, ಮತ್ತು ಯಾರು ಅದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ರು, ಮತ್ತು ಆ ಮೂಲ ಪುರುಷ ಯಾರು, ಆ ವ್ಯಕ್ತಿ ಯಾರು, ಅದರಲ್ಲಿ ಏನಾದರೂ ಇಲಾಖೆಯ ಸಿಬ್ಬಂದಿಗಳೇನಾದರೂ ಶಾಮೀಲಾಗಿದ್ದಾರಾ, ಇದೆಲ್ಲದರ ಮಾಹಿತಿಯನ್ನು ಕೆದಕಕ್ಕೆ ಈಗ ಮುಂದಾಗಿರುವಂಥದ್ದು ಅಧಿಕಾರಿಗಳು. ಈ ಮೂಲಕವಾಗಿ DG ಅಲೋಕ್ ಕುಮಾರ್ ಅವರೊಂದು ಸೂಚನೆ ಕೊಟ್ಟಿದ್ದಾರೆ. ರ್ಯಾಂಡಮ್ ಆಗಿ ಸಸ್ಪೆಕ್ಟ್ ವ್ಯಕ್ತಿಗಳನ್ನು ಟೆಸ್ಟ್ ಮಾಡಿದ್ರೆ, ಸಜಾಬಂದಿ ವಿಚಾರಣಾ ದಿನ ಕೈದಿಗಳನ್ನು ಟೆಸ್ಟ್ ಮಾಡಿದ್ರೆ ಅವ್ರು ಕನ್ಸ್ಯೂಮ್ ಮಾಡುವಂಥದ್ದು ಆಲ್ಮೋಸ್ಟು ಆ ಮೂಲಕವಾಗಿ ಗೊತ್ತಾಗುತ್ತೆ. ಅದೇ ಜೈಲಿನ ಒಳಗಡೆ ಇದ್ದುಕೊಂಡು ಅವ್ರು ಕನ್ಸ್ಯೂಮ್ ಮಾಡೋಕ್ಕೆ ಹೇಗೆ ಸಾಧ್ಯ, ಹೇಗಾದರೂ ಸಪ್ಲೈ ಆಗಿದೆ, ಯಾರು ಕೊಟ್ಟಿದ್ದಾರೆ, ಇವರು ಅದನ್ನು ಸೇವನೆ ಮಾಡಿದ್ದಾರೆ. ಈ ಮೂಲಕವಾಗಿ ಪತ್ತೆ ಮಾಡೋಕ್ಕೆ ಮುಂದಾಗಿರುವಂಥ ಸ್ನೇಹಿತರೆ, ಬಹುತೇಕವಾಗಿ ಇನ್ನು 2-3 ದಿನಗಳಲ್ಲಿ ಈಗ ನಾರ್ಕೋಟಿಕ್ಸ್ ಟೆಸ್ಟ್ ಕೂಡ ಪ್ರಾರಂಭ ಆಗುತ್ತೆ. ಇದು ಕೇವಲ ಪರಪ್ಪನಗರದ ಸೆಂಟ್ರಲ್ ಜೈಲಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಜೈಲುಗಳಲ್ಲೂ ಕೂಡ ಈ ರೀತಿಯಾಗಿ ಒಂದು ನಾರ್ಕೋಟಿಕ್ಸ್ ಟೆಸ್ಟ್ ಮಾಡಬೇಕು ಅಂತೇಳಿ ಈಗ ಅಲೋಕ್ ಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು FSL ಮೂಲಕ ಅವರನ್ನು ಈಗ ಸಂಪರ್ಕ ಮಾಡಿ ಅವರನ್ನು ಕರೆಸಿ ಆ ಮೂಲಕ ಅವರನ್ನು ಒಂದು ಬ್ಲಡ್ ಟೆಸ್ಟ್ ಮಾಡಿಸುವಂಥ ಪ್ರೊಸೀಜರ್ ಏನಿದೆ ಇದು ಕೇವಲ 1-2 ದಿನದಲ್ಲಿ ಆಗೋದಿಲ್ಲ, 1 ವೀಕ್ವರೆಗೂ ಕೂಡ ಸೆಂಟ್ರಲ್ ಜೈಲಲ್ಲಿ ಮಾಡಬೇಕಾಗುತ್ತೆ. ಮತ್ತು ಜೊತೆಯಲ್ಲಿ ಬೇರೆ ಬೇರೆ ಜೈಲುಗಳಲ್ಲೂ ಕೂಡ FSLನಿಂದ ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿರುವಂಥ FSL ಟೀಮನ್ನು ಕರೆಸಿ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಆ ಮೂಲಕವಾಗಿ ಟೆಸ್ಟ್ ಮಾಡಿಸಿ ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಇದು ಒಂದು ಅಂತ ಆದರೆ, ಸೆಂಟ್ರಲ್ ಜೈಲಿನ ಒಳಭಾಗದಲ್ಲಾಗಿರ್ಬೋದು ಮತ್ತು ಕ್ವಾರಂಟೈನ್ ಸೆಲ್ ಭಾಗದಲ್ಲಾಗಿರ್ಬೋದು ಯಾರ್ಯಾರಿಗೆ ಯಾವ ಬ್ಯಾರಕ್ಗಳನ್ನು ಕೊಟ್ಟಿದ್ದಾರೆ ಆ ಬ್ಯಾರಕ್ಗಳಲ್ಲಿ ಎಲ್ಲ CCTVಗಳ ಕಣ್ಗಾವಲಿರುವಂಥ ಮತ್ತು ಬಂದಿಗೆ ಯಾರಲ್ಲಿ ಭದ್ರತಾ ಸಿಬ್ಬಂದಿಗಳಾಗಿರ್ತಾರೋ ಅವರೆಲ್ಲರೂ ಕೂಡ ನಿಗಾವನ್ನು ವಹಿಸ್ಕೊಳ್ಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ವಾರಕ್ಕೊಮ್ಮೆ ಅಧಿಕಾರಿಗಳಿಗೆ ಗೊತ್ತಾಗದ ರೀತಿಯಲ್ಲಿ ಅಲೋಕ್ ಕುಮಾರ್ ಅವರು ಸರ್ಪ್ರೈಸ್ ವ್ಯಕ್ತಿಯನ್ನು ಜೈಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಯಾಕಂದರೆ ಅವರು ಕೂಡ ಅಲ್ಲಿ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಅಬ್ಸರ್ವ್ ಮಾಡುವಂಥ ರೀತಿಯಲ್ಲಿ ಏನಾದರೂ ಬೇರೆ ರೀತಿಯಾದಂಥ ಅನುಮಾನಗಳು ಕಂಡು ಬಂದರೆ ಅದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಮತ್ತು ಅವರ ಮೇಲೆ ಯಾರಾದರೂ ಆಕ್ಷನ್ ಅಂದರೆ ಅಲ್ಲಿ ಕರ್ತವ್ಯ ಲೋಪ ಎಸಗಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಈಗ ಮುಂದಾಗಿರುವಂಥದ್ದು ಸ್ನೇಹಿತರೆ. ಬಹುತೇಕವಾಗಿ ಹಿಂದೆ ಸಾಕಷ್ಟು ಬಾರಿ ಅಕ್ರಮಗಳ ವಿಚಾರ, ಜೈಲು ಅಂತಂದರೆ ಅಕ್ರಮ ಅಂತಂದರೆ ಜೈಲಿಗೆ ಹೋದರೆ ಅಲ್ಲಿ ಬೇಕಾದಂಥ ರೌಡಿಗಳು ಆರಾಮಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ, ಅವ್ರು ಬೇಕಾದಂಥ ಎಲ್ಲ ವ್ಯವಸ್ಥೆಯಲ್ಲಿ ಸಿಗ್ತಾ ಇದೆ ಅನ್ನೋ ಒಂದು ಆರೋಪಗಳೇನು ಕೇಳಿಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂಥ ಕೆಲ ಕ್ಲಿಪ್ಸ್ ವಿಡಿಯೋಗಳು ಒಳಗಡೆ ಇದ್ದದ್ದೇ ವೈರಲ್ ಆಗ್ತಾ ಇತ್ತು, ಮೊಬೈಲ್ ಬಳಕೆ ವೈರಲ್ ಆಗಿತ್ತು, ಟೆರರಿಸ್ಟ್ ಕೈಯಲ್ಲಿ ಮೊಬೈಲ್ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಕೂಡ ವೈರಲ್ ಆಗಿತ್ತು. ಹೀಗಾಗಿ ಇದನ್ನು ಭಾಳ ಗಂಭೀರವಾಗಿ ಹೋಮ್ ಮಿನಿಸ್ಟರ್ ತೆಗೆದುಕೊಂಡಿದ್ದರು, ಸರ್ಕಾರ ಕೈ ತೆಗೆದು ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗಿತ್ತು. ಈ ನಿಟ್ಟಿನಲ್ಲಿ ಈಗ ಅಲೋಕ್ ಕುಮಾರ್ ಅವರನ್ನು ನೇಮಕ ಮಾಡಿದಂಥ ನಂತರದ ಅವಧಿಯಲ್ಲಿ ಜೊತೆಯಲ್ಲಿ ಹಿಂದಿನಿಂದಲೂ ಕೂಡ ಒಂದಷ್ಟು ಪ್ರೋಗ್ರೆಸ್ ಏನಿತ್ತು ಅದರಿಂದಲೂ ಕೂಡ ತೆಗೆದುಕೊಂಡು ಬರ್ತಾ ಇರುವಂಥದ್ದು, ಅದನ್ನು ಇನ್ನಷ್ಟು ಗಂಭೀರವಾಗಿ ತೆಗೆದುಕೊಂಡು ಅದರಲ್ಲಿ ಪ್ರಮುಖವಾಗಿ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ಪರಪ್ಪನಗರದ ಒಂದು ಸೆಂಟ್ರಲ್ ಜೈಲಿದೆ ಅದರ SP ಇರುವಂಥದ್ದು ಅಂಶುಕುಮಾರ್ ಅವರು ನಿಜಕ್ಕೂ ಕೂಡ ಅದನ್ನು ಸೀರಿಯಸ್ ತಗೊಂಡು ಅವರ ಕಾರ್ಯಾಚರಣೆ ಒಂದು ವ್ಯವಸ್ಥೆ ಇದೆ, ಅದು ದೊಡ್ಡ ಮಟ್ಟದಲ್ಲಿ ಅದು ಪರಿಣಾಮಕಾರಿಯಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ಒಂದು ಅಲ್ಲಿನ ಅಕ್ರಮಗಳನ್ನು ಕಂಟ್ರೋಲ್ ತಡೆಯುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ವ್ಯವಸ್ಥೆಯನ್ನು ಅಲ್ಲಿ ಎಲ್ಲ ಒಂದು ರೂಪುರೇಷೆಗಳನ್ನು ಮಾಡಿಕೊಂಡು ಎಲ್ಲರಿಗೂ ಬಿಸಿ ಮುಟ್ಟಿಸುವಂಥದ್ದು, ಯಾರು ಅದರಲ್ಲಿ ಕರ್ತವ್ಯ ಲೋಪ ಮಾಡ್ತಾರೆ, ಯಾರು ಅದರಲ್ಲಿ ಶಾಮೀಲಾಗಿರ್ತಾರೆ ಅಂಥವ್ರಿಗೆ ಬಿಸಿ ಮುಟ್ಟಿಸುವ ಮೂಲಕವ ಒಂದು ಪಾರದರ್ಶಕವಾದಂತಹ ಒಂದು ವ್ಯವಸ್ಥೆ ಬದಲಾವಣೆಯ ಒಂದು ಸುಧಾರಣಾ ವ್ಯವಸ್ಥೆಯನ್ನು ಜೈಲಲ್ಲಿ ತರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಾಗ್ತಾ ಇದೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.